ನಮಸ್ತೆ ಅನ್ಶು ಅಶೋಕ್ ಹೆಗಡೆ. ಇವತ್ತಿಂದು ಸಬ್ಜೆಕ್ಟ್ ನೀನೇ ಹೇಳೋ. ಯಾಕೆ ನಿಮ್ಗೆ ಹೇಳಕ್ ಬರಲ್ಲ ಅದು? ಅಲ್ಲ, ಈಗ ನಾನು ಬರೀ ಇದು ಹೋಗ್ತು, ಒಂದು ಸ್ವಲ್ಪ ನೀನೇ ಹೇಳು. ಓಕೆ, ಸಿ ಟುಡೇಸ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇಫ್ ಯು ಡೂ ದ್ಯಾಟ್ ಟೂ ಮಚ್ ಅಂತಂತಂದರೆ ಆ್ಯಸ್ ಅ ಕಪಲ್ ಲೈಫ್ ತುಂಬ ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ. ಮತ್ತು ಇನ್ನೊಬ್ರನ್ನ ದಟ್ ಈಸ್ ಯುವರ್ ಪಾರ್ಟ್ನರ್ಸ್ನ ನೀವು ಕಾನ್ಫಿಡೆನ್ಸ್ ಲೆವೆಲ್ ಆಗಲಿ ಅಥವಾ ಯುನೋ ಅವ್ರದ್ದು ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ಧಕ್ಕೆ ಕೊಟ್ಟಂಗೆ. ಓಕೆ, ಸೊ ದ ಸಬ್ಜೆಕ್ಟ್ ಇಸ್ ಕಂಟ್ರೋಲಿಂಗ್ ಇನ್ ದ ರಿಲೇಶನ್ಶಿಪ್. ತುಂಬ ನಿಮ್ಮ ಏನೋ ಪಾರ್ಟ್ನರ್ನ ನೀವು ಕಂಟ್ರೋಲ್ ಮಾಡಕ್ಕೆ ಹೋದರೆ ಎಲ್ಲ ವಿಷಯದಲ್ಲಿನೂ ಹಿಂಗಲ್ಲ, ಹೀಗೆ ನೀನು ಹೀಗೆ ಇರಬೇಕು, ನೀನು ಹೀಗೆ ಮಾಡಬೇಕು, ನನಗೆ ಹೇಳ್ದೆ ಕೇಳದೆ ಯಾವುದೇ ಡಿಸಿಷನ್ ತೊಗೊಳೋಂಗಿಲ್ಲ, ಆ ಥರದ್ದೇನಾದರೂ ಇದ್ದರೆ ಲೈಕ್ ಯು ಶುಡ್ ಆಲ್ವೇಸ್ ಆಸ್ಕ್ ಮೀ ಅಬೌಟ್ ಎವ್ರಿಥಿಂಗ್ ಯು ಡೂ ಆರ್ ಏನಾದರೂ ಲೈಕ್ ಎನಿ ಡಿಸಿಷನ್ ರಿಲೇಟೆಡ್ ವಿತ್ ಆರ್ ರಿಲೇಶನ್ಶಿಪ್ ಆಗಲಿ ಅಥವಾ ನಮ್ಮ ಮನೆ ವಿಷಯ ಆಗಲಿ. ಸೊ ಎವ್ರಿಥಿಂಗ್ ದ ಅದರ್ ಪಾರ್ಟ್ನರ್ ಟೇಕ್ ಡಿಸಿಷನ್ ಅಂತಂದರೆ ದ್ಯಾಟ್ ಈಸ್ ಲೈಕ್ ಯು ಕಂಟ್ರೋಲಿಂಗ್ ದೆಮ್ ಟೂ ಮಚ್. ತುಂಬ ಕಂಟ್ರೋಲ್ ಆದಾಗ ರಿಲೇಶನ್ಶಿಪ್ಪಲ್ಲಿ ಒನ್ ಥಿಂಗ್ ಈಸ್ ಯು ಲೂಸ್ ಟ್ರಸ್ಟ್ ಇನ್ ದ ರಿಲೇಶನ್ಶಿಪ್. Another thing is the identity of the other person whom you are controlling too much. ಅವರು ಅವ್ರ ಐಡೆಂಟಿಟಿನ ಕಳ್ಕೊಂಡ್ಬಿಡ್ತಾರೆ. ಹೆಂಡತಿನ ಕಂಟ್ರೋಲ್ ಮಾಡಕ್ ಹೋದ್ರೆ ಅವಳ ಪಾಪ ಅವಳದ್ದು ಅಸ್ತಿತ್ವನ ಕಳ್ಕೊಳಕತ್ತೆ. ಹೆಂಡತಿ ಬಹಳ ಕಂಟ್ರೋಲ್ ಅಂತ ಹೇಳಿದ್ರೆ ಗಂಡ ತನ್ನ ಅಸ್ತಿತ್ವನ. Yes. And you should be very mindful about it when you are surrounded by a lot of people. ಲೈಕ್ ಬೇರೆಯವರು ಇದ್ದಾಗ ಅದನ್ನು ತುಂಬ ತೋರಿಸಿದ್ರೆ 100% ಯು ಆರ್ hitting the self-respect of the other person. So you should always be mindful about it because this is one of the aspect which gives lot of negativity in the relationship. ಇದರಿಂದ ಒಂದು ರಿಲೇಶನ್ಶಿಪ್ಪಲ್ಲಿ ಬಿರುಕು ಬೀಳೋದು 100%. ಇವತ್ತಲ್ಲ, ಇಟ್ ಇಸ್ ಲೈಕ್ ಲೇಟರ್ ರಿಲೇಟೆಡ್ ಈ ಒಂದು ವಿಷಯದಿಂದ ತುಂಬ ತೊಂದರೆಗಳಾಗೋದು 100%. ಬಿಕಾಸ್ ಆಗುತ್ತೆ ಅಂತಂದರೆ ದ ಆಪೋಸಿಟ್ ಪಾರ್ಟ್ನರ್ ಗೋಸ್ ಇನ್ ಟು ದ ಸೈಲೆಂಟ್ ಮೋಡ್. ಏನಕ್ಕೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಏನೇ ಹೇಳಿದ್ರು 100% ಅದು ಆಗೋದಿಲ್ಲ. ಸೊ ಲೆಟ್ ದ ಅದರ್ ಪರ್ಸನ್ ಓನ್ಲಿ ಸ್ಪೀಕ್. ಸೊ ಆವಾಗ ರಿಲೇಶನ್ಶಿಪ್ಪಲ್ಲಿ ಕಮ್ಯುನಿಕೇಷನ್ will not happen because when the other person is only speaking and you are only listening and you don't talk about it, you don't answer that what is the thing, then it is one side of the communication, it is not both side of the communication. So definitely there will be a communication gap if there is too much of control in a relationship. So kindly talk to each other, don't control each other's emotions agli athwa thoughts agli athwa if they have something to say in the family aspect agli athwa something related with a big decision of your married life athwa maneyinda enadru vishaya idre, so always take the one thought of their also what they think about it. Don't be too much of controllable in a relationship. It is not a healthy way to lead the life as husband and wife. You should always communicate with each other and take the decisions. ಅದು ಅಂದರೆ ವಿಶೇಷವಾಗಿ ಇನ್ನೊಂದು ನಾನು ಹೇಳಲ್ಲ ಇಷ್ಟಪಡೋದೇನೆಂದರೆ, ವಿಶೇಷವಾಗಿ ಈಗ ಗಂಡ ಹೆಂಡತಿ ಇಬ್ಬರೂ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಬಹಳಷ್ಟು ಇದಾಗ್ತು. ಏನಕ್ಕೆ ಅಂತಂದರೆ ನಾನು ದುಡಿತೆ ಎಲ್ಲದಕ್ಕೂ ಏನಕ್ಕೆ ಹಿಂಗೆ ಆ ತರ ಯಾರು ಅದು ಎರಡು ಕಡೆಯಿಂದನೂ ಅದು ಇರಬೇಕು. ಲೈಕ್ ವೈಫ್ ಆಲ್ಸೋ ಶುಡ್ ನಾಟ್ ಬಿ ಟೂ ಮಚ್ ಡಾಮಿನೇಟಿಂಗ್ ಆಗಲಿ ಅಥವಾ ಹಸ್ಬೆಂಡ್ ಆಲ್ಸೋ ಶುಡ್ ನಾಟ್ ಬಿ ದಟ್ ಲೈಕ್ ನಾನು ಹೇಳಿದ ನಡಿಬೇಕು ಅನ್ನೋದು ಇರಬಾರ್ದು. ಇಟ್ ಹ್ಯಾಸ್ ಟು ಬಿ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಬೋತ್ ದ ಪಾರ್ಟ್ನರ್ಸ್. ಬಟ್ ಒಂದು ಏನು ಗೊತ್ತಾ, ಅಲ್ಟಿಮೇಟ್ ಏನು ಅಂತಂದರೆ ಗಂಡ ಹೆಂಡತಿ ಅವ್ರು ಚೆನ್ನಾಗಿರೋ ಅಂತಂದರೆ ಈ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅದೆಲ್ಲ ಇದ್ರೇನೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಪರಸ್ಪರ ಗೌರವ ಅದು ಕೊಟ್ಟಾಗ ಏನಾಗ್ತು ಅಂತಂದ್ರೆ ತುಂಬಾ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ ಹೆಂಡತಿಯವರೇ.
ಸೊ ದ ಕಂಟ್ರೋಲ್ ಶುಡ್ ಬಿ ಓವರ್ ಯುವರ್ ಟಂಗ್. ಓಕೆ, ವಾಟ್ ಯು ಆರ್ ಸ್ಪೀಕಿಂಗ್ ಯು ಶುಡ್ ಬಿ ವೆರಿ ಮೈಂಡ್ಫುಲ್. ಒಂದ್ಸಲ ಅಲ್ಲ, 2 ಸಲ, 100 ಸಲ ಯೋಚನೆ ಮಾಡಿಬಿಟ್ಟು ಅದ್ರ ಬಗ್ಗೆ ಮಾತಾಡಿ. ಡೋಂಟ್ ಜಸ್ಟ್ ವಾಟ್ ಎವರ್ ಯು ವಾಂಟ್ ಟು ಸೇ ಯು ಜಸ್ಟ್ ಸೇ. ಬಂದಿದ್ದೇನಂತ ಯೋಚನೆ ಮಾಡಿ ಮಾತಾಡಿ. ಯಾಕೆಂದ್ರೆ ಈ ಗಂಡ ಹೆಂಡತಿ ಸಂಬಂಧ ಇರ್ತದೆ, ಇದು ಸೂಕ್ಷ್ಮವಾದ ಸಂಬಂಧ. ಹೌದು. ಆ್ಯಂಡ್ ಚೆನ್ನಾಗಿರ್ಬೇಕು ಲೈಫಲ್ಲಿ ಅಂತಂದರೆ ಡೆಫಿನೆಟ್ಲಿ ದ ಕಮ್ಯುನಿಕೇಶನ್ ಹ್ಯಾಸ್ ಟು ಬಿ ಫ್ರಮ್ ಬೋತ್ ದ ಸೈಡ್ಸ್. ನಮಸ್ತೆ.